ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ಯಾವ ಥರ ವೆರಿಫೈ ಮಾಡೋದಂತ ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ಏನಾದರೂ ವೀರೇಶ್ ಗೌಡ ಅಥವಾ ಪರಚೇತನ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಬನ್ನಿ ನಾವು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲದಾಗಿ ನಿಮ್ಮ ಮೊಬೈಲಲ್ಲಿ OT ಸ್ಟುಡಿಯೋನ ಓಪನ್ ಮಾಡ್ಕೊಳ್ಬೇಕಾಗತ್ತೆ. ಓಪನ್ ಮಾಡ್ಕೊಂಡ ನಂತರ ಯೂಟ್ಯೂಬ್ ಮಾನಿಟೇಷನ್ ಆನ್ ಆದಮೇಲೆ ನಿಮಗೆ ಡಾಲರ್ ಕೌಂಟ್ ಆಗುತ್ತೆ ನಿಮ್ಮ ವೀಡಿಯೋಸ್ಗೆ. ಇಲ್ಲಿ OT ಸ್ಟುಡಿಯೋದಲ್ಲಿ ತೋರಿಸೋದೀನಿ. ಇಲ್ಲಿ ಡಾಲರ್ ಸಿಂಬಲ್ ಕಾಣುತ್ತಲ್ಲ, ಆ ಡಾಲರ್ ಸಿಂಬಲ್ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮದು ಮಂತ್ಲಿ ಎಷ್ಟು ಅರ್ನಿಂಗ್ ಆಗಿದೆ ಅಂತ ತೋರಿಸ್ತಾ ಹೋಗುತ್ತೆ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಿಲ್ಲ, ಈ ಅರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ $10 ಆದ ನಂತರ ಗೂಗಲ್ ಆಡ್ಸೆನ್ಸ್ ಕಡೆಯವರು ನಿಮಗೆ ಒಂದು ವೆರಿಫೈ ಪಿನ್ನನ್ನು ಕಳಿಸ್ತಾ ಹೋಗ್ತಾರೆ. ಆ ವೆರಿಫೈ ಪಿನ್ನನ್ನು ನಾವು ಎಂಟ್ರಿ ಮಾಡಿದ ನಂತರ ಈ ನಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟು ವೆರಿಫೈ ಆಗ್ತಾ ಹೋಗುತ್ತೆ. ಈ ವೆರಿಫೈ ಆದ ನಂತರ ನಮ್ಮ ಪೇಮೆಂಟ್ ಡೀಟೇಲ್ಸ್ ಕೂಡ ನಾವು ಬ್ಯಾಂಕ್ ಅಕೌಂಟ್ನ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ ಇಲ್ಲಿ. ಹಾಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಈ OT ಸ್ಟುಡಿಯೋ ಅಂತೇಳಿ ಒಂದು ಕ್ರೋಮ್ ಬ್ರೌಸರ್ನ ನಾವು ಓಪನ್ ಮಾಡ್ಕೊಳ್ಳೋಣ. ಈ ಥರ ನಿಮ್ಮದು ಒಂದು OT ಸ್ಟುಡಿಯೋ ಕ್ರೋಮ್ ಬ್ರೌಸರಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಮೇನಾಗಿ ನೋಡ್ಕೊಳ್ಳಿ, ಇಲ್ಲಿ ತೋರಿಸೋದಿಲ್ಲ. ಪ್ಲೀಸ್ ಸೈನ್ ಇನ್ ಟು ಯುವರ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್, ವೆರಿಫೈ ಯುವರ್ ಐಡೆಂಟಿಟಿ, ದಿಸ್ ಈಸ್ ರಿಕ್ವೈರ್ಡ್ ಟು ರಿಸೀವ್ ಫ್ಯೂಚರ್ ಪೇಮೆಂಟ್ಸ್ ಆ್ಯಂಡ್ ಕಂಟಿನ್ಯೂ ಮಾನಿಟೈಸಿಂಗ್ ಅಂತಿದೆ. ಅಂದರೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅವರು ನಿಮ್ಮ $10 ಕಂಪ್ಲೀಟ್ ಆದ ನಂತರ ನಿಮ್ಮ ಜಿಮೇಲಿಗೆ ಒಂದು ಮೇಲನ್ನು ಕಳಿಸಿರ್ತಾರೆ, ನೀವು ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡಿ ಅಂತೇಳಿ. ಅದನ್ನು ನೀವು ಜಿಮೇಲಲ್ಲಿ ಚೆಕ್ ಮಾಡ್ಕೊಳ್ಬೋದು. ಅದಾಗೂ ನಾನು ಇಲ್ಲಿ ಕೆಳಗಡೆ ಇದೆ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಅದನ್ನು ನಾನು ಇಲ್ಲಿ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಥರ ಚೆಕ್ ಮಾಡ್ಬೋದು ಅಂದರೆ ನನಗೆ ಇಲ್ಲಿ ಕಾಣಿಸ್ತಲ್ಲ ಈ ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಅರ್ನ್ ಆನ್ ಯೂಟ್ಯೂಬ್ ಅಂತಿದೆ. ಅಂದರೆ ನಿಮ್ಮ ಟೋಟಲಾಗಿ ನಿಮ್ಮ ಯೂಟ್ಯೂಬಲ್ಲಿ $10 ಕಂಪ್ಲೀಟ್ ಆದ ನಂತರ ಇಲ್ಲಿ ಗೆಟ್ಟಿಂಗ್ ಪೇಡ್ ಅಂತಿದೆ. ಅಂದರೆ ಆ್ಯಕ್ಷನ್ ರಿಕ್ವೈರ್ಡ್ ಇಲ್ಲಿ ಕೇಳುತ್ತೆ, ಕನ್ಫರ್ಮ್ ಯುವರ್ ಪರ್ಸನಲ್ ಇನ್ಫಾರ್ಮೇಷನ್ ಅಂತೇಳಿ ಕಾಣ್ತಾ ಹೋಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಮೇಲೆ ಅಂತ ಕ್ಲಿಕ್ ಮಾಡೋರಿಗೆ ನಿಮ್ಮ ಒಂದು ಆಡ್ಸೆನ್ಸ್ ಅಕೌಂಟಿಗೆ ಡೈರೆಕ್ಟಾಗಿ ಓಪನ್ ಆಗ್ತಾ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಡಾಕ್ಯುಮೆಂಟ್ನ ವೆರಿಫೈ ಮಾಡಿಕೊಂಡು ನಿಮ್ಮ ಪಿನ್ನನ್ನು ಜನ್ರೇಟ್ ಮಾಡೋರಿಗೆ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನಂತರ ಅದು ಜಿಮೇಲ್ ಯಾವ ರೀತಿ ಮೆಸೇಜ್ ಬಂದಿರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಮೊದಲದಾಗಿ ಇಲ್ಲಿ ಜಿಮೇಲ್ನ ಓಪನ್ ಮಾಡ್ಕೊಳ್ತಿದ್ದೀನಿ. ಜಿಮೇಲ್ ಕಡೆಯಿಂದ ಒಂದು ಮೆಸೇಜ್ ಬಂದಿದ್ದಲ್ಲ, ಇಲ್ಲಿ ಗೂಗಲ್ ಆಡ್ಸೆನ್ಸ್ ಕಡೆ ಒಂದು ಮೆಸೇಜ್ ಬಂದಿದೆ. ಅಂದರೆ ಇಲ್ಲಿ ಆ್ಯಕ್ಷನ್ ರಿಕ್ವೈರ್ಡ್ ವೆರಿಫೈ ಯುವರ್ ಐಡೆಂಟಿಟಿ ಆನ್ ಯುವರ್ ಆಡ್ಸೆನ್ಸ್ ಅಕೌಂಟ್ ಅಂತಿದೆ. ಅಂದರೆ ನೀವು ಆಡ್ಸೆನ್ಸ್ ಅಕೌಂಟಲ್ಲಿ ಲಾಗಿನ್ ಆಗಿ ನಿಮ್ಮ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಬೇಕಾಗಿರುತ್ತೆ. ಅದನ್ನಿಲ್ಲಿ ಯಾವ ರೀತಿ ಮಾಡೋಂತೇಳಿ ಅವರು ಸ್ಟೆಪ್ ವೈಸ್ ಕೊಟ್ಟಿದ್ದಾರೆ, ಅದು ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಏನು ತಿಳ್ಕೊಳ್ಬೇಕಪ್ಪ ಅಂದ್ರೆ ನನಗೆ ಇಲ್ಲಿ ನಿಮ್ಮ ಒಂದು ಗೂಗಲ್ ಆಡ್ಸೆನ್ಸ್ ID ಕೊಟ್ಟಿರ್ತಾರೆ ಅವರು. ಈ ಗೂಗಲ್ ಆಡ್ಸೆನ್ಸ್ ಐಡಿಯನ್ನು ಒಂದು ಕನ್ಫರ್ಮ್ ಮಾಡ್ಕೊಳ್ಬೇಕಾಗಿರುತ್ತೆ. ನಿಮ್ಮದೇ ಒಂದು ಕನ್ಫರ್ಮ್ ಐಡಿನ ನೋಡ್ಕೊಂಡು ಇಲ್ಲಿ ID ನಿಮ್ಮದೇ ಆಗಿದ್ರೆ ಓಕೆ ನೋಡ್ಕೊಳ್ಳಿ. ನಂತರ ಸ್ವಲ್ಪ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ ನನಗೆ ಅವರು ಒಂದು ಯಾವ ರೀತಿ ಮೇಲ್ ಕಳಿಸಿದ್ದಾರೆ ಅಂದರೆ ನಮಗೆ ಇಲ್ಲಿ ಸ್ವಲ್ಪ ಹೇಳ್ತಾ ಹೋಗ್ತೀನಿ. ಯು ವಿಲ್ ನೀಡ್ ಟು ವೆರಿಫೈ ಯುವರ್ ಐಡೆಂಟಿಟಿ ವಿತಿನ್ 45 days ಟು ಕಂಟಿನ್ಯೂ ಮಾನಿಟೈಸಿಂಗ್ ಆ್ಯಂಡ್ ರಿಸೀವ್ ಪೇಮೆಂಟ್ಸ್ ಫಾರ್ ಯುವರ್ ಗೂಗಲ್ ಆಡ್ಸೆನ್ಸ್ ಅಕೌಂಟ್. ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ID ನಂಬರ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಇಫ್ ಯು ಯೂಸ್ ದಿಸ್ ಅಕೌಂಟ್ ಟು ಮಾನಿಟೈಸ್ ಆನ್ ಯೂಟ್ಯೂಬ್ ಯು ವಿಲ್ ನೀಡ್ ಟು ಕಂಪ್ಲೀಟ್ ದಿಸ್ ಪ್ರೊಸೆಸ್ ಟು ಕಂಟಿನ್ಯೂ ಮಾನಿಟೈಸಿಂಗ್ ಆನ್ ಯುವರ್ ಯೂಟ್ಯೂಬ್ ಚಾನಲ್ ಅಂತಿದೆ. ಅಂದರೆ ನೀವೇನಾದರೂ ಯೂಟ್ಯೂಬಲ್ಲಿ ಮನಿನ ಅರ್ನ್ ಮಾಡ್ಬೇಕಂತಂದ್ರೆ ನನಗೆ ಈ ಗೂಗಲ್ ಆಡ್ಸೆನ್ಸ್ನ ನೀವು ಇಲ್ಲಿ ವೆರಿಫೈ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಬಿಫೋರ್ ವೆರಿಫಿಕೇಷನ್ ಅಂತಿದೆ. ಅಂದರೆ ನೀವು ವೆರಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ ಏನೇನು ನೋಡ್ಕೊಳ್ಬೇಕು, ಯಾವ ರೀತಿ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡೋಂತೇಳಿ ಅವ್ರು ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮೊದಲನೇದಾಗಿ ಪ್ಲೀಸ್ ಎನ್ಶ್ಯೂರ್ ಯುವರ್ ಪೇಮೆಂಟ್ಸ್ ಪ್ರೊಫೈಲ್ ನೇಮ್ ಮ್ಯಾಚಸ್ ದ ಸೇಮ್ ಆನ್ ಯುವರ್ ಗೌರ್ಮೆಂಟ್ ಇಶ್ಯೂಡ್ ಡಾಕ್ಯುಮೆಂಟ್ಸ್ ಅಂತಿದೆ. ಅಂದರೆ ಮೊದಲೇದಾಗಿ ನೀವೇನು ಮಾಡ್ಬೇಕಪ್ಪ ಅಂದ್ರೆ ನೀವು ಗೂಗಲ್ ಆಡ್ಸೆನ್ಸ್ನ ಒಂದು ಮಾನಿಟೈಸಿಂಗ್ ಆದ ನಂತರ ಅವರು ಅಕೌಂಟ್ ಕೇಳಿರ್ತಾರೆ. ನಿಮ್ಮ ಯಾವುದಾದ್ರು ಒಂದು ಪಾನ್ ಕಾರ್ಡ್ ಅಥವಾ ವೋಟರ್ ಐಡಿಲಿ ಗೌರ್ಮೆಂಟ್ ವಿತರಣೆ ಮಾಡಿದಂಥ ಒಂದು ಐಡಿಲಿ ನಿಮ್ಮ ನೇಮ್ ಯಾವ ರೀತಿ ಇದೋ ಹಾಗೂ ಗೂಗಲ್ ಆಡ್ಸೆನ್ಸ್ ಅಕೌಂಟಲ್ಲಿ ನೀವು ಯಾವ ರೀತಿ ನೇಮ್ ಕೊಟ್ಟಿದ್ರೆ ಒಂದು ಬಾರಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ
ಅವ್ರು ಹೇಳ್ತಿದ್ದಾರೆ. ಅದು ನೀವು ಮೊದಲೇ ವೆರಿಫಿಕೇಷನ್ ಮಾಡೋಕ್ಕಿಂತ ಮುಂಚೆ ನೋಡ್ಕೊಳ್ಬೇಕು. ಆ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥ ನೇಮು ಮತ್ತು ಗೂಗಲ್ ಆ್ಯಡ್ಸೆನ್ಸಲ್ಲಿ ಇರ್ತಕ್ಕಂಥ ನೇಮ್ ಎರಡು ಒಂದೇ ಆಗಿದ್ದರಿಗೆ ನೀವು ವೆರಿಫಿಕೇಷನ್ನ ಪ್ರೊಸೆಸ್ ಕಂಪ್ಲೀಟ್ ಮಾಡ್ಬೋದು. ನಂತರ ಏನಾದರೂ ನೇಮ್ ಚೇಂಜ್ ಡಿಫ್ರೆನ್ಸ್ ಇತ್ತಂದ್ರೆ ಅವರು ನಿಮ್ಮ ವೆರಿಫಿಕೇಷನ್ನ ರಿಜೆಕ್ಟ್ ಮಾಡೋಂಥ ಸಂದರ್ಭ ಇರುತ್ತೆ. ಅದರಿಂದ ನೀವು ಮೊದಲು ಕರೆಕ್ಟಾಗಿ ನೋಡ್ಕೊಳ್ಳಿ. ನಿಮ್ಮ ಆ್ಯಡ್ಸೆನ್ಸ್ ಅಕೌಂಟಲ್ಲಿ ನೇಮು ಹಾಗೂ ನಿಮ್ಮ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂಥ ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು ಅಂಥ ಐ ಡಿಲಿ ನೇಮ್ ಯಾವ ರೀತಿ ಕರೆಕ್ಟ್ ಇದೆ ಅಂತ ಚೆಕ್ ಮಾಡಿಕೊಂಡು ನೀವು ವೆರಿಫಿಕೇಷನ್ನ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಅಂದರೆ ವೇ ಟು ಗೆಟ್ ವೆರಿಫೈಡ್ ಅಂತಿದೆ. ಅಂದರೆ ಯಾವ ರೀತಿ ನಾವು ವೆರಿಫೈಡ್ ಮಾಡೋದಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಟು ಆಪ್ಷನ್ ಟು ಕಂಪ್ಲೀಟ್ ವೆರಿಫಿಕೇಷನ್ ಅಂತಿದೆ. ಅಂದರೆ ಎರಡು ರೀತಿಯಾಗಿ ನಾವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದು ಮೊದಲಾಗಿ ಒಂದೇ ಆಪ್ಷನ್ ಇತ್ತು. ಅದೇನಪ್ಪ ಅಂದ್ರೆ ನನಗೆ ನಿಮ್ಮ ಅಡ್ರೆಸ್ಸಿಗೆ ಒಂದು ಮೇಲ್ ಕಳಿಸಿದ್ರು. ಅಂದರೆ ಪೋಸ್ಟ್ ಮುಖಾಂತರ ನಿಮಗೆ 6 ನಂಬರ್ ಅಂಕಿಯನ್ನು ಕಳಿಸಿದ್ರು. 6 ನಂಬರ್ ಅಂಕಿ ನಾವಿಲ್ಲಿ ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದನ್ನು ಈಗ ಈಸಿ ಮೆಥಡಲ್ಲಿ ಅವ್ರು ಮಾಡಿದ್ದಾರೆ. ಒಂದೇದು ಏನಪ್ಪ ಅಂದ್ರೆ ನನಗೆ ಏನಂತಂದ್ರೆ ನನಗೆ ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಡ್ಕೊಳ್ಳಿ. ಯೂಸ್ ಎ ಫಾಸ್ಟರ್ ಆನ್ಲೈನ್ ಪ್ರೊಸೆಸ್ ಥ್ರೂ ಎ ಟ್ರಸ್ಟೆಡ್ ವೆರಿಫಿಕೇಷನ್ ಪ್ರೊವೈಡರ್ ಪರ್ಸೋನಾ. ಅಂದರೆ ಈ ಪರ್ಸೋನಾ ಅಂತ ಒಂದು AI ಇದೆ. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವ್ರ ಕಡೆಯಿಂದ ಅವರು ಈ ಪರ್ಸೋನಾ ಮುಖಾಂತರ ವೆರಿಫಿಕೇಷನ್ ನಾವು ಕಂಪ್ಲೀಟ್ ಮಾಡ್ಬೋದು. ಅಂದರೆ ಟ್ರಸ್ಟೆಡ್ ಅಂದರೆ ನಂಬಿಕೆಸ್ತ ಅಂತ ಒಂದು ಆನ್ಲೈನ್ ಪ್ರೊಸೆಸ್ ಆಗಿದೆ. ಇಟ್ ವಿಲ್ ಟೇಕ್ ಅರೌಂಡ್ 10 minutes. ಡ್ಯೂರಿಂಗ್ ದ ಪ್ರೊಸೆಸ್ ಯು ವಿಲ್ ಬಿ ಆಸ್ಕ್ಡ್ ಟು ಪ್ರೊವೈಡ್ ಆ್ಯನ್ ಇಮೇಜ್ ಆಫ್ ಯುವರ್ ಕರೆಂಟ್ ಗೌರ್ಮೆಂಟ್ ಇಶ್ಯೂಡ್ ಫೋಟೋ ID and to complete a face match. This is a new process that want to involve receiving a pin through mail. ಅಂದರೆ ನೀವೇನಾದರೂ ಈ ಒಂದು ಆಪ್ಷನ್ ಇದೆಲ್ಲ ಮೊದಲೇ ಆಪ್ಷನ್ನು ಅಂದರೆ ಪರ್ಸೋನಾ ಮುಖಾಂತರ ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಮಾಡೋದು ಅಂತೇಳಿ ಅದನ್ನ ಮೊದಲೇ ಕಂಪ್ಲೀಟ್ ಮಾಡೋದ್ರನಿಗೆ ಇದ್ರ ಮುಖಾಂತರ ನಾವು ವೆರಿಫಿಕೇಷನ್ ಕಂಪ್ಲೀಟ್ ಮಾಡಿದ್ರನಿಗೆ ಯಾವುದೇ ರೀತಿಯ ನಮಗೆ ಮೇಲ್ ಬರ್ತಕ್ಕಂಥ ಅಡ್ರೆಸ್ಗೆ ಬರ್ತಕ್ಕಂಥ ID ಅವಶ್ಯಕತೆ ಇರೋದಿಲ್ಲ. ಇದು ಕೇವಲ 10 ನಿಮಿಷದ ಒಳಗಡೆ ಕಂಪ್ಲೀಟ್ ಆಗ್ತಾ ಹೋಗ್ತಂತೆ. ನೀವು ಅದನ್ನು ಮಾಡ್ಕೊಳ್ಬೋದು. ಅಂದರೆ ಇಲ್ಲಿ ಪಾನ್ ಕಾರ್ಡ್ ಆಗಿರ್ಬೋದು ಮತ್ತು ವೋಟರ್ ಐ ಡಿ ಆಗಿರ್ಬೋದು ಯಾವುದೇ ಒಂದು ID ನೀವು ಇಲ್ಲಿ ತೊಗೊಳ್ಬೇಕಾಗುತ್ತೆ. ID ನೀವು ಇಲ್ಲಿ ಒರಿಜಿನಲ್ ID ಆಗಿರ್ಬೇಕಾಗುತ್ತೆ. ಅದಂತರ ಎರಡನೇ ಆಪ್ಷನ್ ಏನದಂದ್ರೆ ನನಗೆ ಇದು ಆಗದೆ ಇದ್ರೆ ನನಗೆ ಎರಡನೇದು ಏನಂತ ಕೊಟ್ಟಿದ್ದಾರೆ ಅಂದ್ರೆ ನನಗೆ ಇಲ್ಲಿ ನೋಡ್ಕೊಳ್ಳಿ. ಯೂಸ್ ದ ಐಡೆಂಟಿಟಿ ಅಂಡ್ ಅಡ್ರೆಸ್ ವೆರಿಫಿಕೇಷನ್ ಪಿನ್ ಮೇಲ್ ವಿತ್ ದಿಸ್ ಆಪ್ಷನ್ ಎ ಪರ್ಸನಲ್ ಐಡೆಂಟಿಫಿಕೇಷನ್ ನಂಬರ್ ಪಿನ್ ವಿಲ್ ಬಿ ಮೇಲ್ಡ್ ಟು ಯುವರ್ ಫಿಸಿಕಲ್ ಅಡ್ರೆಸ್ ಟೈಪಿಕಲಿ 2 or 4 weeks after you provide an image of your current government ID issued ಅಂತಿದೆ. ಅಂದರೆ ಇದು ಎರಡನೇ ಆಪ್ಷನ್ ಏನಂತಂದ್ರೆ ನನಗೆ ಇದು ವೆರಿಫಿಕೇಷನ್ ಆಗೋದಕ್ಕೆ 2 ರಿಂದ 3 ವಾರ ತಗೊಳುತ್ತೆ. ಅದರಿಂದ ಈ ಆನ್ಲೈನ್ ಮುಖಾಂತರ ಮಾಡೋದ್ರ ನನಗೆ ಕೇವಲ ನಮಗೆ 10 ನಿಮಿಷದಲ್ಲಿ ಕಂಪ್ಲೀಟ್ ಆಗ್ತಾ ಹೋಗುತ್ತೆ. ಅದರಿಂದ ಇಲ್ಲಿ ಪರ್ಸೋನಾ ಅಂತಕ್ಕಂಥ ಒಂದು AI ಕಡೆಯಿಂದ ಆನ್ಲೈನ್ ಕಡೆಯಿಂದ ನಾವು ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಮಾಡೋಂತೇಳಿ ಇಲ್ಲಿ ವಿಡಿಯೋಲಿ ತೋರಿಸ್ತಾ ಇದ್ದೀನಿ. ಹಾಗೆ ಯಾವ ರೀತಿ ಇಲ್ಲಿ ವೆರಿಫೈ ಮಾಡೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಒಂದು ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್, ನ್ಯಾಷನಲ್ ಐಡೆಂಟಿಟಿ. ಅಂದರೆ ಇಲ್ಲಿ ಪಾನ್ ಕಾರ್ಡ್ ಆಗಿರ್ಬೋದು ಮತ್ತು ವೋಟರ್ ID ಆಗಿರ್ಬೋದು. ಈ 2 ಐಡಿನಲ್ಲಿ ನ್ಯಾಷನಲ್ ಐಡೆಂಟಿಟಿ ಕಾರ್ಡ್ ಅಂತ ಕರಿತಾ ಹೋಗ್ತಾರೆ. ನಂತರ ರೆಸಿಡೆನ್ಸಿ ಪರ್ಮಿಟ್ ಅಂತಿದೆ. ಅಂದರೆ ಈ ಎಲ್ಲ ಆಪ್ಷನ್ಗಳಿಂದ ನಾವು ಏನು ಮಾಡ್ಬೇಕಂದ್ರೆ ಈ ನಿಮ್ಮಲ್ಲಿ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು ಯಾವುದೊಂದು ಡಾಕ್ಯುಮೆಂಟ್ಸ್ ನೀವು ತಗೊಂಡು ಇಟ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಟಿಪ್ಸ್ ಆನ್ ಸಬ್ಮಿಟಿಂಗ್ ಯುವರ್ ಡಾಕ್ಯುಮೆಂಟ್ಸ್ ಅಂತಿದೆ. ಅಂದರೆ ಕೆಲವು ಸಲಹೆ ನೀಡ್ತಾ ಹೋಗ್ತದೆ ಯಾವ ರೀತಿ ನೀವು ಸಬ್ಮಿಟ್ ಮಾಡ್ಬೇಕಂತೇಳಿ. ನೀವು ಮೊದಲೇ ನೋಡ್ಕೊಳ್ಳಿ. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ ದ ನೇಮ್ ಆನ್ ಯುವರ್ ಪೇಮೆಂಟ್ ಪ್ರೊಫೈಲ್ ಮಸ್ಟ್ ಮ್ಯಾಚ್ ದ ನೇಮ್ ಆನ್ ಯುವರ್ ID. ಅಂದರೆ ನಿಮ್ಮ ID ಇರ್ತಕ್ಕಂಥ ನೇಮು ಮತ್ತು ಆಗಲೇ ಹೇಳ್ದಲ್ಲ ಆ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥ ನೇಮ್ ಹಾಗೂ ಗೂಗಲ್ ಆಡ್ಸೆನ್ಸ್ ನೇಮ್ ಕೂಡ ಸೇಮ್ ಇರಬೇಕು. ಏನಾದ್ರು ಮಿಸ್ ಮ್ಯಾಚ್ ಆಯಿತು ಅಂದರೆ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ನೀವೇನಾದರೂ ಆ ನೇಮ್ನ ಯಾವ ರೀತಿ ಅಪ್ಡೇಟ್ ಮಾಡ್ಬೇಕಂತೇಳಿ ನೋಡ್ಕೊಳ್ಬೇಕಂದ್ರೆ ನನಗೆ ಇಲ್ಲಿ ಬ್ಲೂ ಕಲರಲ್ಲಿ ಕಾಣಿಸ್ತಾ ಹೋಗ್ತಲ್ಲ ಈ ಅಪ್ಡೇಟ್ ಯುವರ್ ಪೇಮೆಂಟ್ ಪ್ರೊಫೈಲ್ ನೇಮನ್ನು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ನಿಮ್ಮ ಗೂಗಲ್ ಆಡ್ಸೆನ್ಸ್ ಅಕೌಂಟ್ ಓಪನ್ ಆಗುತ್ತೆ. ನಿಮ್ಮ ನೇಮ್ನಲ್ಲಿ ಕರೆಕ್ಷನ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ಇಲ್ಲಿ ಅಪ್ಡೇಟ್ ಯುವರ್ ಪೇಮೆಂಟ್ ಪ್ರೊಫೈಲ್ ನೇಮ್ ಇಫ್ ಇಟ್ ಡಸ್ ನಾಟ್ ಮ್ಯಾಚ್
ಅಂತಿದೆ. ಅಂದರೆ ಮ್ಯಾಚ್ ಆಗಿದ್ರೆ ನನಗೆ ಹೋಗಿ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದರೆ. ನಂತರ ಏನಪ್ಪ ಅಂದ್ರೆ ನನಗೆ ಎರಡನೇದು ಏನಂತ ಮೆನ್ಷನ್ ಮಾಡಿದರೆ, ಯುವರ್ ಡಾಕ್ಯುಮೆಂಟ್ ಶುಡ್ ಬಿ ಇಸ್ಯೂಡ್ ಫ್ರಮ್ ದ ಸೇಮ್ ಕಂಟ್ರಿ ಲಿಸ್ಟೆಡ್ ಇನ್ ಯುವರ್ ಆ್ಯಡ್ಸೆನ್ಸ್ ಅಕೌಂಟ್ ಅಂತಿದೆ. ಅಂದರೆ ಇಲ್ಲಿ ನೀವು ಯಾವ ಕಂಟ್ರಿಯಿಂದ ನೀವು ಯೂಟ್ಯೂಬ್ನ ಮಾಡ್ತಾಯಿದ್ದೀರಾ ಅದೇ ಕಂಟ್ರಿ ನಿಮಗೆ ವಿತರಿಸಿದಂಥ ಗೌರ್ಮೆಂಟ್ ಐಡೆಂಟಿಟಿ ಕಾರ್ಡ್ ಆಗಿರಬೇಕಾಗಿರ್ತದೆ. ನಾವಿಲ್ಲಿ ಇಂಡಿಯಾ ಇರೋದ್ರಿಂದ ನಮ್ಮ ಇಂಡಿಯಾದಲ್ಲಿ ಅಂದರೆ ಪಾನ್ ಕಾರ್ಡ್ ಇದೆ ಹಾಗೂ ವೋಟರ್ ಐ ಡಿನ ಅವರು ಮೆನ್ಷನ್ ಮಾಡಿದ್ದಾರೆ. ಈ ಎರಡು ಐ ಡಿ ಇದ್ದರೆ ಸಾಕು, ನಮಗೆ ನಾವೇನಾದ್ರು ಮಾಡ್ಕೊಳ್ಬೋದು. ನಂತರ ಇಲ್ಲಿ ಮೂರನೇದು ಏನಪ್ಪ ಅಂದ್ರೆ ನನಗೆ ಕ್ಯಾಪ್ಚರ್ ದ ಎಂಟೈರ್ ಡಾಕ್ಯುಮೆಂಟ್ ಇನ್ ಎ ಕ್ಲಿಯರ್ ಫೋಕಸ್ಡ್ ಇಮೇಜ್ ವಿತ್ ನೋ ರಿಫ್ಲೆಕ್ಷನ್ ಆರ್ ಗ್ಲೇರ್. ಇನ್ಕಂಪ್ಲೀಟ್ ಅಬ್ಸ್ಟ್ರಾಕ್ಟ್ ಡಾರ್ಕ್ ಆರ್ ಬ್ಲರ್ ಫೋಟೋಸ್ ವಾಂಟ್ ಬಿ ಅಕ್ಸೆಪ್ಟೆಡ್ ಅಂತಿದೆ. ಅಂದರೆ ನೀವು ಡಾಕ್ಯುಮೆಂಟ್ನ ಕ್ಯಾಪ್ಚರ್ ಮಾಡ್ತಿರ್ತಾರಲ್ಲ, ಆ ಡಾಕ್ಯುಮೆಂಟ್ ಕ್ಯಾಪ್ಚರ್ ಮಾಡಬೇಕಾದ್ರೆ ನನಗೆ ಕ್ಲಿಯರ್ ಇರಬೇಕು ಅಂತೆ ಹಾಗೂ ನಿಮ್ಮ ಇಮೇಜ್ನ ಫೋಕಸ್ ಮಾಡುವಂತೆ ಇರಬೇಕಾಗಿರುತ್ತೆ. ಏನಾದರೂ ಬ್ಲರ್ ಅಥವಾ ಇನ್ಕಂಪ್ಲೀಟ್ ಏನಾದರೂ ಡಾರ್ಕ್ ಕಲರ್ ಇದ್ದನಿಗೆ ಅವರು ಇದನ್ನು ಅಕ್ಸೆಪ್ಟ್ ಮಾಡಲ್ಲ. ಆದ್ದರಿಂದ ನಿಮ್ಮ ವೋಟರ್ ಐ ಡಿಕಿನ ಬೆಟರಾಗಿ ಪಾನ್ ಕಾರ್ಡ್ನ ತಗೊಳ್ಳಿ. ಪಾನ್ ಕಾರ್ಡ್ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀನಿ. ಅಲ್ಲಿ ನೀವು ಮೊದಲನೇದಾಗಿ ಇಲ್ಲಿ ವೆರಿಫೈ ಅಂತ ಕಾಣಿಸ್ತಲ್ಲ, ಈ ವೆರಿಫೈ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ ಓಪನ್ ಆಗುತ್ತೆ. ಅಲ್ಲಿ ಓಪನ್ ಆದ ನಂತರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಹೋಗುತ್ತೆ, ಅದೆಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಇಲ್ಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೀವು ಡೈರೆಕ್ಟಾಗಿ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಓಪನ್ ಆಗುತ್ತಾ ಹೋಗುತ್ತೆ. ಸ್ವಲ್ಪ ಲೋಡಿಂಗ್ ಆಗುತ್ತೆ. ಲೋಡಿಂಗ್ ಆದ ನಂತರ ನಿಮ್ಮ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ಓಪನ್ ಆಯಿತು. ಇಲ್ಲಿ ಓಪನ್ ಆದ ನಂತರ ಇಲ್ಲಿ ನಿಮಗೆ ಮೇಯ್ನಾಗಿ ತೋರಿಸ್ತಾ ಇದೆ, ಯುವರ್ ಪೇಮೆಂಟ್ ಆರ್ ಕರೆಂಟ್ಲಿ ಹೋಲ್ಡ್ ಆನ್ ಆ್ಯಕ್ಷನ್ ಈಸ್ ರಿಕ್ವೈರ್ಡ್ ಟು ರಿಲೀಸ್ ಪೇಮೆಂಟ್ ಅಂತಿದೆ. ಅಂದರೆ ನೀವು ಇಲ್ಲಿ ಪೇಮೆಂಟ್ನ ಅವರು ಹೋಲ್ಡ್ ಮಾಡಿದ್ದಾರೆ. ಏನಕ್ಕಪ್ಪ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ನನಗೆ ನೀವು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡಿಲ್ಲ ಅಂತೇಳಿ. ಅದರಿಂದ ಇಲ್ಲಿ ಏನು ಹೇಳಿದ್ದಾರೆ ಅಂದರೆ ಐಡೆಂಟಿಟಿ ವೆರಿಫಿಕೇಷನ್ ಇಸ್ ಕಂಪಲ್ಸರಿ, ಆದ್ದರಿಂದ ವೆರಿಫೈ ಯುವರ್ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ. ಕನ್ಫರ್ಮ್ ಯುವರ್ ಪರ್ಸ್ನಲ್ ಇನ್ಫಾರ್ಮೇಷನ್, ಗೆಟ್ ಯುವರ್ ಅಕೌಂಟ್ ರೆಡಿ ಟು ರಿಸೀವ್ ಪೇಮೆಂಟ್ಸ್ ಅಂತಿದೆ. ಆದರೆ ನೀವು ಇಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ ನಿಮ್ಮದು ಅಕೌಂಟ್ ಅಂತೇಳಿ. ನಂತರ ಇಲ್ಲಿ ಏನಂತ ಮೆನ್ಷನ್ ಮಾಡಿದರೆ ಐಡೆಂಟಿಟಿ ವೆರಿಫಿಕೇಷನ್ ಅಂತ ಹೇಳಿದರೆ, ಇಲ್ಲಿ ನೀಡ್ಸ್ ಟು ಅಟೆನ್ಷನ್ ಅಂತಿದೆ. ಅಂದರೆ ಇದು ನಿಮಗೆ ಯಾವಾಗ ಮೆಸೇಜ್ ಅಥವಾ ಇಮೇಲ್ ಬಂದಿರುತ್ತೋ, ನಿಮ್ಮದು $10 ಯಾವಾಗ ಕಂಪ್ಲೀಟ್ ಆಗುತ್ತೋ ಆವತ್ತಿ ನಿಮ್ಮದು ಜಿಮೇಲ್ ಒಂದು ಮೇಲ್ ಕಳಿಸ್ತಾ ಹೋಗ್ತಾರೆ ಅವರು. ಆ ಮೇಲ್ ಬಂದ ನಂತರ ನಿಮಗೆ ಅಲ್ಲಿಂದ 45 ದಿನಗಳ ಒಳಗಡೆ ನೀವೇನಾದರೂ ಈ ಗೂಗಲ್ ಆ್ಯಡ್ಸೆನ್ಸ್ನ ವೆರಿಫೈ ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವೇನಾದ್ರು 45 ದಿನ ಒಳಗಡೆ ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡಿಲ್ಲ ಅಂದ್ರೆ ನನಗೆ ಅವ್ರು ಮತ್ತೆ ರಿಜೆಕ್ಟ್ ಮಾಡ್ತಾ ಹೋಗ್ತಾರೆ. ಈ $10 ಕಂಪ್ಲೀಟ್ ಆದ ನಂತರ ನೀವು ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಳಿ. ಇಲ್ಲಿ ನಾನು ತೋರಿಸಿದ್ದೀನಿ ಯಾವ ರೀತಿ ಅಂತೇಳಿ ನೋಡ್ಕೊಳ್ಳಿ. ಇಲ್ಲಿ ಏನಾದರೂ ಕೆಲವೊಂದು ಮೆನ್ಷನ್ ಮಾಡಿದರೆ, ಟು ವೆರಿಫೈ ಯುವರ್ ಅಕೌಂಟ್ ಯು ಕ್ಯಾನ್ ಚೂಸ್ ಫ್ರಮ್ ಅಂತಿದೆ. ಅಂದರೆ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ಆಗಲೇ ಹೇಳಿದೆಲ್ಲ, ಒಂದು ಆನ್ಲೈನ್ ಮುಖಾಂತರ ಅಥವಾ ಇನ್ನೊಂದು ನಿಮಗೆ ಅಡ್ರೆಸ್ಗೆ ಪಿನ್ ಮುಖಾಂತರ ಅಂತೇಳಿ. ಇಲ್ಲಿ ಅವರು ಮತ್ತೆ ಮೆನ್ಷನ್ ಮಾಡಿದರೆ, ಒಂದೇದೇನಪ್ಪ ಅಂದ್ರೆ ನನಗೆ ಈ ಫಾಸ್ಟ್ ಆನ್ಲೈನ್ ವೆರಿಫಿಕೇಷನ್ ಪ್ರೊಸೆಸ್ ವಿತ್ ಅವರ್ ಟ್ರಸ್ಟೆಡ್ ಪಾರ್ಟ್ನರ್ ಪರ್ಸೋನಾ. ಅಂದರೆ ಇದು ಫಾಸ್ಟಾಗಿ ಆನ್ಲೈನ್ ಮುಖಾಂತರ ಆಗುತ್ತಂತೆ, ಕೇವಲ 10 ನಿಮಿಷ ಒಳಗಡೆ. ಈ ಪರ್ಸೋನಾ ಅನ್ನೋವಂಥ AI ಆನ್ಲೈನ್ ವೆರಿಫಿಕೇಷನ್ ಮುಖಾಂತರ ದಿಸ್ ಆನ್ಲೈನ್ ಪ್ರೊಸೆಸ್ ಇನ್ವಾಲ್ವ್ಸ್ ವೆರಿಫೈಯಿಂಗ್ ಯುವರ್ ಗೌರ್ಮೆಂಟ್ ಇಸ್ಯೂಡ್ ID ಆ್ಯಂಡ್ ಕಂಪ್ಲೀಟಿಂಗ್ ಫೇಸ್ ಮ್ಯಾಚ್ ವಿಚ್ ಟೇಕ್ಸ್ ಅರೌಂಡ್ 10 ಮಿನಿಟ್ಸ್ ಅಂತಿದೆ. ಅಂದರೆ ಈ ಐಡೆಂಟಿ ಪ್ರೂಫ್ ಕಡೆಯಿಂದ ನಾವೇನಾದರೂ ಈ ಪರ್ಸನ್ ಕಡೆಯಿಂದ ನಾವು ವೆರಿಫಿಕೇಷನ್ ಮಾಡೋದನ್ನೇ ಕೇವಲ 10 ನಿಮಿಷ ಒಳಗಡೆ ನಮ್ಮದು ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟು ವೆರಿಫೈ ಆಗುತ್ತಾ ಹೋಗುತ್ತೆ. ನಂತರ ಎರಡನೇದು ಏನಪ್ಪ ಅಂದ್ರೆ ನನಗೆ ಯೂಸ್ ಯುವರ್ ID ಆ್ಯಂಡ್ ಮೇಲ್ ಪಿನ್ ಮೆಥಡ್ ದಟ್ ರಿಕ್ವೈರ್ಸ್ ಎ ಫಿಸಿಕಲ್ ಪಿನ್ ಟು ಬಿ ಸೆಂಟ್ ಯುವರ್ ಬೈ ಮೇಲ್ ಆ್ಯಂಡ್ ಟೈಪಿಕಲ್ ಟೇಕ್ಸ್ 2 or 4 weeks ಅಂತ ಇದೆ. ಅಂದರೆ ಎರಡನೇ ಆಪ್ಷನ್ ಅಂದರೆ ನಿಮ್ಗೆ ಏನಾದರೂ ಈ ಪರ್ಸನ್ ಅಥವಾ ಈ ಆನ್ಲೈನ್ ಮುಖಾಂತರ ವೆರಿಫಿಕೇಷನ್ ಮಾಡೋಕ್ಕಾಗಿಲ್ಲ ಅಂದ್ರೆ ನನಗೆ ಏನಂತ ಹೇಳಿದ್ರೆ ಅಂದರೆ ಯೂಸ್ ಯುವರ್ ID ಆ್ಯಂಡ್ ಮೇಲ್ ಪಿನ್. ಅಂದರೆ ನಿಮಗೆ ಅಡ್ರೆಸ್ ಕೊಟ್ಟಿರ್ತಿರಲ್ಲ, ಅಡ್ರೆಸ್ಸಿಗೆ ಏನು ಬರ್ತಂದರೆ ಒಂದು ಮೇಲ್ ಮುಖಾಂತರ ಒಂದು ಫಿಸಿಕಲ್ ಆಗಿ ಒಂದು ಲೆಟರ್ ಬಂದಿರುತ್ತೆ. ಆ ಲೆಟ್ರಲ್ಲಿ 6 ಅಂಕಿಯ ಪಿನ್ ಇರುತ್ತೆ. ಆ ಪಿನ್ನನ್ನು ನೀವು ಇಲ್ಲಿ ಎಂಟ್ರಿ ಮಾಡಿಕೊಂಡು ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಅದರಿಂದ ನಾನು ಇವೆಲ್ಲ ಅದು 2 ರಿಂದ 4 ವಾರ ಆಗ್ಬೋದು. ಅದರಿಂದ ಇಲ್ಲಿ ಏನಂದರೆ ಕೇವಲ 10 ನಿಮಿಷ ಒಳಗೆ ಆಗೋದ್ರಿಂದ ನಾನು ಇಲ್ಲಿ ಇದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ ಈ ಪರ್ಸನ್ ಮುಖಾಂತರ. ನಂತರ ಇಲ್ಲಿ ಈ ವೆರಿಫೈ ನಾವು ಅಂತಿದೆಲ್ಲ, ಇಲ್ಲಿ ಯೂಸ್ ID ಆ್ಯಂಡ್ ಮೇಲ್ ಪಿನ್ ವೆರಿಫಿಕೇಷನ್ ಇದೆ. ಅದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ID ಬರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಏನು ಮಾಡ್ತೀನಿ, ಫಸ್ಟಿಗೆ ಅದು ಬೇಡ ಅಂತೇಳಿ ವೆರಿಫೈ ನಾವು ಅಂತ ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿಕೊಂಡ್ರೆ ನನಗೆ ಸ್ವಲ್ಪ ಈ ಥರ ಲೋಡಿಂಗ್ ಆಗ್ತಾ ಹೋಗುತ್ತೆ. ಇಲ್ಲಿ ಈ ರೀತಿ ಒಂದು ಆಪ್ಷನ್ ಬರ್ತಾ ಹೋಗುತ್ತೆ. ಕಂಟಿನ್ಯೂ ಟು ದ ಪರ್ಸನಲ್ ಸೈಟ್ ಟು ವೆರಿಫೈ ಯುವರ್ ಐಡೆಂಟಿಟಿ ವೇರ್ ವಿಲ್
ವಿಲ್ ಬಿ ಸಬ್ಜೆಕ್ಟ್ ಟು ಪರ್ಸನ್ ಅಂತಿದೆ. ಅಂದರೆ ನೀವು ಪರ್ಸನ್ ಮುಖಾಂತರ ಡೈರೆಕ್ಟಾಗಿ ಪರ್ಸನಲ್ ಲಿಂಕ್ ಓಪನ್ ಆಗುತ್ತೆ, ಅದ್ರ ಮುಖಾಂತರ ಮಾಡ್ಕೊಳ್ಳಿ ಅಂತ ಹೋಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಗೆಟ್ಟಿಂಗ್ ಸ್ಟಾರ್ಟೆಡ್ ಅಂತಿದೆ. ಅಂದರೆ ನೀವು ಇಲ್ಲಿ ಈ ಗೆಟ್ಟಿಂಗ್ ಸ್ಟಾರ್ಟೆಡ್ ಮೇಲೆ ಆದರೆ ಇಲ್ಲಿ ಯು ನೀಡ್ ಸಮ್ ಇನ್ಫಾರ್ಮೇಷನ್ ಟು ಹೆಲ್ಪ್ ಅಸ್ ಕನ್ಫರ್ಮ್ ಯುವರ್ ಐಡೆಂಟಿಟಿ ಅಂತಿದೆ. ಅಂದರೆ ನಮ್ಮ ಇನ್ಫಾರ್ಮೇಷನ್ ಮುಖಾಂತರ ಅವರು ನಮ್ಮ ಐಡೆಂಟಿಟಿನ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಅದನ್ನು ಇಲ್ಲಿ ನಾನು ಬೀಯಿಂಗ್ ವೆರಿಫೈಯಿಂಗ್ ಅಂತಿದೆಲ್ಲ ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಕ್ಲಿಕ್ ಮಾಡಿದ ನಂತರ ವಾಟ್ ಕಂಟ್ರಿ ಈಸ್ ಗೌರ್ಮೆಂಟ್ ಐ ಡಿ ಫ್ರಮ್ ಅಂತಿದೆ. ಅಂದರೆ ನಿಮ್ಗೆ ಗೌರ್ಮೆಂಟ್ ಐ ಡಿ ಯಾವ ದೇಶದಿಂದ ಕೊಟ್ಟಿದ್ದಾರೆ ಅಂತ ಕೇಳ್ತಾ ಹೋಗುತ್ತೆ. ನಾವು ಇಲ್ಲಿ ಇಂಡಿಯನ್ ಆಗಿರೋದ್ರಿಂದ ನಾನು ಇಲ್ಲಿ ಇಂಡಿಯನ್ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಅಂತ ಕೊಡ್ತಾ ಇದ್ದೀನಿ. ಅದಾದ ನಂತರ ಈ ಅಪ್ಲೋಡ್ ಎ ಫೋಟೋ ಐ ಡಿ ಅಂತಿದೆ. ಅಂದರೆ ವಿ ರಿಕ್ವೈರ್ ಎ ಫೋಟೋ ಎ ಗೌರ್ಮೆಂಟ್ ಐ ಡಿ ಟು ವೆರಿಫೈ ಯುವರ್ ಐಡೆಂಟಿಟಿ ಅಂತಿದೆ. ಅಂದರೆ ಇಲ್ಲಿ ಚೂಸ್ ಒನ್ ಆಫ್ ದಿ ಫಾಲೋವಿಂಗ್ ಆಪ್ಷನ್ಸ್ ಅಂತಿದೆ. ನೀವೇನಾದರೂ ಈ ಡ್ರೈವಿಂಗ್ ಲೈಸೆನ್ಸ್ನ ಬಳಸ್ಬೋದು ಅಥವಾ ನ್ಯಾಷನಲ್ ಐ ಡಿನ ಬಳಸ್ಬೋದು, ಪಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ಐ ಡಿ ಇವು ಯಾವುದರಲ್ಲಿ ಬೇಕಾದರೂ ಒಂದನ್ನು ನೀವು ಬಳಸ್ಕೊಂಡು ನೀವು ಆಗ ಈ ಗೂಗಲ್ ಆ್ಯಡ್ಸೆನ್ಸ್ ಅಕೌಂಟ್ನ ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ನಾನು ಇಲ್ಲಿ ಪಾನ್ ಕಾರ್ಡ್ ಇರೋದ್ರಿಂದ ಈ ಪಾನ್ ಕಾರ್ಡ್ನ ಬಳಸ್ತಾ ಇದ್ದೀನಿ. ಇಲ್ಲಿ ಪಾನ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಟೇಕ್ ಎ ಕ್ಲಿಯರ್ ಫೋಟೋ ದಿ ಫ್ರಂಟ್ ಆಫ್ ಯುವರ್ ಗೌರ್ಮೆಂಟ್ ಐ ಡಿ ಅಂತ ಕೇಳುತ್ತೆ. ಆದರೆ ಇಲ್ಲಿ ಯಾವುದೇ ರೀತಿಯಾಗಿ ನಮ್ಮ ಮೊಬೈಲಲ್ಲಿ ಇರ್ತಕ್ಕಂಥ ಫೋಟೋ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದರಿಂದ ನಾವು ಇಲ್ಲಿ ಒಂದು ನಮ್ಮ ಒರಿಜಿನಲ್ ಪಾನ್ ಕಾರ್ಡ್ನ ಮುಂದಿಟ್ಕೊಂಡು ಅದನ್ನು ನಾವು ಇಲ್ಲಿ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ. ಅದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಪ್ಚರ್ ಅಂತ ಕಾಣುತ್ತಲ್ಲ, ಈ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ನಿಮ್ಮ ಒಂದು ಫೋಟೋ ಕ್ಯಾಮ್ರಾ ಓಪನ್ ಆಗುತ್ತೆ. ಓಪನ್ ಆದ ನಂತರ ನೀವು ನಿಮ್ಮ ಗೌರ್ಮೆಂಟ್ ಐಡೆಂಟಿ ಕಾರ್ಡ್ ಅಥವಾ ಪಾನ್ ಕಾರ್ಡ್ ಇರ್ಬೋದು ಅಥವಾ ವೋಟರ್ ಐ ಡಿ ಇರ್ಬೋದು ಆರ್ ಡ್ರೈವಿಂಗ್ ಲೈಸೆನ್ಸ್ ಮೂರಲ್ಲಿ ಯಾವುದಾದ್ರೂ ಬಂದು ಬಳಸ್ಕೊಳ್ಳಿ. ನಾನು ಇಲ್ಲಿ ಪಾನ್ ಕಾರ್ಡ್ ಬಳಸ್ತಾ ಇದ್ದೀನಿ. ಅದನ್ನು ನೀವು ಕ್ಲಿಯಾರಿಟಿ ಇದ್ದಂಗೆ ಕಾಣಬೇಕಾಗುತ್ತೆ. ಅದನ್ನು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ದಿಸ್ ಸೈಟ್ ಕೆನಾಟ್ ಬಿ ಆಸ್ಕ್ ಫಾರ್ ಯುವರ್ ಪರ್ಮಿಷನ್ ಅಂತಿದೆ. ಅಂದರೆ ಕ್ಲೋಸ್ ಎನಿ ಬಬಲ್ಸ್ ಆರ್ ಓವರ್ಲೇಸ್ ಫ್ರಮ್ ಅದರ್ ಆ್ಯಪ್ಸ್ ದೆನ್ ಟ್ರೈ ಅಂತಿದೆ. ಆದರೆ ನಾನು ಇಲ್ಲಿ ಒಂದು ಸ್ಕ್ರೀನ್ ರೆಕಾರ್ಡ್ ಒಂದು ವೀಡಿಯೋನ ಬಳಸ್ತಾ ಇದ್ದೀನಿ ಅಲ್ಲ, ಆದ್ದರಿಂದ ಅವ್ರು ಏನಂತ ಇದ್ದಾರೆ ಅಂದರೆ ನೀವು ಬೇರೆ ಯಾರದೇ ಒಂದು ಆ್ಯಪ್ನ ಬಳಸ್ತಾ ಇದ್ರೆ ನನಗೆ ಅದನ್ನು ಮೊದಲು ಕ್ಲೋಸ್ ಮಾಡಿಕೊಂಡು ನೀವು ಆಮೇಲೆ ವೆರಿಫೈ ಮಾಡಿರಿ ಅಂತ ಹೇಳ್ತಾ ಇದೆ. ಆದರೆ ಏನಕ್ಕಪ್ಪ ಅಂದರೆ ಈ ನಮ್ಮ ಸೆಕ್ಯೂರಿಟಿಗೋಸ್ಕರ ನಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಎಲ್ಲಿ ಲೀಕ್ ಆಗಬಾರ್ದು ಅಂತೇಳಿ ನಮ್ಮನ್ನು ಭದ್ರತೆಯಿಂದ ಕಾಪಾಡೋದಕ್ಕೋಸ್ಕರ ಇಲ್ಲಿ ನೀವು ಯಾವುದೇ ಒಂದು ಆ್ಯಪ್ನ ಬಳಸ್ತಾ ಇದ್ದರೆ ಅದು ಮೊದಲು ಕ್ಲೋಸ್ ಮಾಡಿಕೊಂಡು ನೀವು ನಂತರ ಮುಂದುವರಿರಿ ಅಂತ ಹೇಳ್ತಾ ಇದೆ. ಆದ್ದರಿಂದ ನಾನು ಇಲ್ಲಿ ಯಾವ ಥರದ್ದು ಕ್ಯಾಪ್ಚರ್ ಮಾಡಂತೇಳಿ ಮುಂದೆ ನೆಕ್ಸ್ಟ್ ಕಂಟಿನ್ಯೂ ತೋರಿಸ್ತಾ ಹೋಗ್ತೀನಿ. ನಾನೀಗ ಪಾನ್ ಕಾರ್ಡ್ನ ಕ್ಯಾಪ್ಚರ್ ಮಾಡಿದ್ದೀನಿ. ಕ್ಯಾಪ್ಚರ್ ಮಾಡಿದ ನಂತರ ಆಟೋಮೆಟಿಕ್ಕಾಗಿ ನಮ್ಮ ಪಾನ್ ಕಾರ್ಡಲ್ಲಿ ಇರ್ತಕ್ಕಂಥ ಡೀಟೇಲ್ಸಲ್ಲಿ ಇಲ್ಲಿ ಶೋ ಆಗ್ತಾ ಹೋಗುತ್ತೆ. ಇಲ್ಲಿ ನೇಮ್ ಬಂದಿದೆ, ಡೇಟ್ ಆಫ್ ಬರ್ತ್ ಕೂಡ ಅಡ್ರೆಸ್ ಬರುತ್ತೆ. ಅಡ್ರೆಸ್ ನಾವು ಎಂಟ್ರಿ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇಲ್ಲಿ ಕೆಳಗಡೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಮುಂದಿನ ಪೇಜ್ ಓಪನ್ ಆಗುತ್ತಾ ಹೋಗುತ್ತೆ. ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ನಮ್ಮ ಫೇಸ್ ಡಿಟೆಕ್ಟರ್ನ ಕೇಳ್ತಾ ಹೋಗುತ್ತೆ. ಅಂದರೆ ನಮ್ಮ ಮುಖವನ್ನು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ಅಂದರೆ ನೀವು ಒಂದು ವೈಟ್ ಬ್ಯಾಕ್ಗ್ರೌಂಡ್ ಇರ್ತಕ್ಕಂಥ ಒಂದು ಗೋಡೆ ಅಥವಾ ಏನಾದ್ರು ಒಂದು ಸ್ಕ್ರೀನ್ ಹಿಂದ್ಗಡೆ ನಿಂತ್ಕೊಂಡು ಇಲ್ಲಿ ನಿಮ್ಮ ಮೊಬೈಲ್ನ ನಿಮ್ಮ ಸ್ಟೇಟ್ ಫೇಸ್ ನಿಮ್ಮ ಮುಖ ಕಾಣೋ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳಿ. ಅದು ಆಟೋಮೆಟಿಕ್ಕಾಗಿ ನಿಮ್ಮನ್ನು ಕ್ಯಾಪ್ಚರ್ ಮಾಡ್ತಾ ಹೋಗುತ್ತೆ. ನಂತರ ನಿಮ್ಮದು ಅಲ್ಲಿ ಫೇಸ್ ಯಾವ ರೀತಿ ಮೂವ್ ಮಾಡ್ಬೇಕಂತೇಳಿ ಅದು ಲೆಫ್ಟು ರೈಟು ಎಲ್ಲ ತೋರಿಸ್ತಾ ಹೋಗುತ್ತೆ. ಅದು ಯಾವ ರೀತಿ ಲೆಫ್ಟ್ ಹೇಳುತ್ತೋ ಆ ಲೆಫ್ಟ್ ತಿರುಗಿ, ಹಾಗೆ ರೈಟ್ ಹೇಳಿದ್ರೆ ರೈಟ್ ತಿರುಗಬೇಕಾಗಿರುತ್ತೆ. ಅದನ್ನು ಅವು ಆಟೋಮೆಟಿಕ್ಕಾಗಿ ಅದೇ ಕ್ಯಾಪ್ಚರ್ ಆಗ್ತಾ ಸಬ್ಮಿಟ್ ಆಗ್ತಾ ಹೋಗುತ್ತೆ. ಮುಂದೆ ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಿಮ್ಮ ಮುಖವನ್ನು ಲೆಫ್ಟ್ ಸೈಡ್ ತಿರುಗಿಸಿ ಅಂತ ಕೇಳ್ತಾ ಹೋಗುತ್ತೆ. ನೀವು ಲೆಫ್ಟ್ ತಿರುಗಬೇಕಾಗಿರುತ್ತೆ. ಆ ಲೆಫ್ಟ್ ಸೈಡ್ ತಿರುಗಿದ್ರೆ ನಿಮ್ಮ ಆಟೋಮೆಟಿಕ್ ನಿಮ್ಮ ಫೇಸ್ನ ಡಿಟೆಕ್ಟ್ ಮಾಡುತ್ತೆ. ನಂತರ ಅದು ನಿಮ್ಮ ರೈಟ್ ಸೈಡ್ ತಿರುಗೋಕ್ಕೆ ಹೇಳುತ್ತೆ. ನೀವು ಅದು ರೈಟ್ ಸೈಡ್ನ ಮುಖವನ್ನು ತಿರುಗಿಸಿದ್ರೆ ಅದು ಕೂಡ ನಿಮ್ಮ ಫೇಸ್ ಡಿಟೆಕ್ಟನ್ನ ಕ್ಯಾಪ್ಚರ್ ಮಾಡಿ ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತೇಳಿ ಬರುತ್ತೆ. ಈ ಡನ್ ಆದ ನಂತರ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ವೈಟಿ ಸ್ಟುಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮ್ಮ ಡಾಲರ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನನಗೆ ಇಲ್ಲಿ ಗೆಟ್ಟಿಂಗ್ ಪೇಡ್ ಅಂತಿದೆಯಲ್ಲ ಅಲ್ಲಿ ಸೆಟ್ ಆಫ್ ಇನ್ ಪ್ರೋಗ್ರೆಸ್ ಅಂತಿದೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಕೂಡ ನೀವು ಸಬ್ಮಿಟ್ ಮಾಡಿರೋದು ಸಬ್ಮಿಟ್ ಆಗಿದೆ, ಅದನ್ನು ಪ್ರೊಸೆಸಿಂಗ್ನಲ್ಲಿದೆ. ಪ್ರೊಸೆಸಿಂಗ್ ಆದ ನಂತರ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ನ ಯಾವ ರೀತಿ ಎಂಟ್ರಿ ಮಾಡೋ ಅಂತೇಳಿ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೂ ಇನ್ನು ಇದುವರೆಗೂ ಯಾರು ನಮ್ಮ ಸ್ಪರ್ಧಾಚೇತನ ಅಥವಾ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡೋಂಥ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಸಿಗ್ತಾ ಹೋಗ್ತವೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.